ಹಾಯ್ ಹಲೋ ವೆಲ್ಕಮ್ ಟು ಫೇಕ್ ನ್ಯೂಸ್. ಮತ್ತೊಂದು ಹೊಸ ವೈರಸ್ ಅನ್ನು ಬಹುಮಾನವಾಗಿ ಕೊಟ್ಟಂತ ಚೀನಾ, ಬಂಗಾರದ ರೇಟ್ಗಿಂತ ದುಬಾರಿಯಾದ ಪೆಟ್ರೋಲ್, ಬಸ್ಗಳ ದರದಲ್ಲಿ ಮತ್ತೊಂದು ಸರಿ ಹೆಚ್ಚಳ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿದಕ್ಕೆ ಡಿವೋರ್ಸ್ ಅನ್ನು ಕೊಟ್ಟಂತ ಗಂಡ. ವಾರ್ತೆಗಳ ವಿವರಣೆಗೆ ಹೋಗೋಣ. ಮತ್ತೊಂದು ಹೊಸ ವೈರಸ್ ಅನ್ನು ಕಂಡುಹಿಡಿದಿರುವಂತ ಚೀನಾ. ಯಾರಿಗೂ ಇದು ಬರಿತಾ ಇರೋದು 2020 ಬರೆದಿದ್ದೀರಾ? ಹೊಸ ವೈರಸ್ ಇದೆಯಾ? ಮಾಡೋದು ಬೇರೆ ಕೆಲಸ ಇಲ್ಲ ಅವ್ರಿಗೆ. ಸರಿ, 2020 ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕೋವಿಡ್ ಅನ್ನುವಂಥ ಮರಣಾಂತಿಕ ವೈರಸ್ ಅನ್ನು ಕಂಡುಹಿಡಿದಂಥ ಚೀನಾ ಅದರಿಂದ ಅನೇಕರು ಮರಣ ಹೊಂದಿದ್ದು, ಈಗ ಮತ್ತೊಂದು ಹೊಸ ವೈರಸ್ ಅನ್ನು ಕಂಡುಹಿಡಿದು ಇಡೀ ಪ್ರಪಂಚಕ್ಕೆ ಮತ್ತೆ ದಿಗ್ಭ್ರಮೆ ಆಗುವಂತೆ ಮಾಡಿದೆ. ಈಗ ಆಲ್ರೆಡಿ ಭಾರತದಲ್ಲಿ ಹಲವಾರು ಕಡೆ ಲಾಕ್ಡೌನ್ಗಳನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಈಗ ಮತ್ತೆ ಈ ವೈರಸ್ಗೆ ಮತ್ತೆ ಎಷ್ಟು ವರ್ಷಗಳ ಕಾಲ ಮತ್ತೆ ಎಷ್ಟು ಜನಗಳು ಸಾಯ್ತಾರೋ ಅನ್ನುವಂಥದ್ದು ನೋಡಬೇಕಾದಂಥ ವಿಷಯನೇ. ಬಂಗಾರದ ರೇಟ್ಗಿಂತ ದುಬಾರಿ ಆಗುತ್ತಿರುವಂತ ಪೆಟ್ರೋಲ್, ಖಂಡಿತವಾಗ್ಲೂ ಇದು ಸತ್ಯ. ಯಾಕಂದ್ರೆ ಪೆಟ್ರೋಲ್ ಬಂಗಾರದ ದರದಷ್ಟೇ ಆಗುತ್ತಿರುವುದು ವಿಪರ್ಯಾಸವೇ ಸರಿ. ಇದನ್ನು ಕಂಡುಕೊಂಡಂತ ಕೊಪ್ಪಳ ಮೂಲದ ಒಬ್ಬ ವ್ಯಕ್ತಿ ಗಾಳಿಯಿಂದ ಓಡುವಂತ ಒಂದು ವಾಹನವನ್ನು ಕಂಡುಹಿಡಿದು ಇದನ್ನು 5 ಲಕ್ಷ ಕೊಟ್ಟು ಕೊಂಡುಕೊಳ್ಳೋದಕ್ಕೂ ಕೂಡ ರೆಡಿಯಾಗಿರುವಂತ ಜನ. ಯಾಕಂದ್ರೆ ಬಂಗಾರದ ರೇಟ್ಗಿಂತ ದುಬಾರಿ ಆಗಲಿಕ್ಕೆ ಹೊರಡುತ್ತಿದೆ ಪೆಟ್ರೋಲ್. ಬಸ್ನ ಹೋದ ವಾರವಷ್ಟೇ ಜಾಸ್ತಿ ಮಾಡದಂತ ಸರ್ಕಾರ ಈಗ ಮತ್ತೆ 15% ಜಾಸ್ತಿ ಮಾಡಿರೋದು ವಿಪರ್ಯಾಸವೇ. ಬಸ್ಗಳ ದರ ಜಾಸ್ತಿ ಆಗಿದ್ರಿಂದ ಬಸ್ಗಳೇ ಅಡ್ಡಾಡೋದಕ್ಕಿಂತ ನಡೆದುಕೊಂಡು ಹೋಗೋದೇ ಮೇಲು ಅಂತೇಳಿ ಕೆಲಸಕ್ಕೆ ನಡೆದುಕೊಂಡು ಹೋಗುತ್ತಿರುವಂತ ಕೆಲಸ ಮಾಡುವಂಥವ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲರೂ ರೀಲ್ಸ್ಗಳನ್ನು ನೋಡಿರ್ತೀರ, ಪೋಸ್ಟ್ಗಳನ್ನು ನೋಡಿರ್ತೀರ, ಎಲ್ಲಗಳನ್ನು ನೋಡ್ತೀರ. ಭಾರತದಲ್ಲಿ ಈಗ ಡಿವೋರ್ಸ್ ಕೇಸ್ಗಳು ಬಹಳ ಆಗ್ತಾ ಇರುವಂಥದ್ದು ಕೂಡ ನೀವು ಗಮನಿಸಿದ್ದೀರ. ಹಾಗಾದ್ರೆ ಇಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಹೆಂಡತಿ ರೀಲ್ ಮಾಡ್ತಿದ್ದಾಳೆ ಅಂತೇಳಿ ಆಕೆಗೆ ಡಿವೋರ್ಸ್ ಕೊಟ್ಟಿರೋದು ವಿಪರ್ಯಾಸವೇ ಸರಿ. ಆದರೆ ಆ ಒಂದು ರೀಲ್ಗೋಸ್ಕರ ಡಿವೋರ್ಸ್ ಅನ್ನು ಕೊಟ್ಟಂತ 2 ವಾರಗಳ ಆದ ನಂತರ ಈಗ ಆ ಒಂದು ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ, ಇದೆಲ್ಲ ಕೇವಲ ನಾನು ಪ್ರಖ್ಯಾತಿ ಆಗೋದಕ್ಕೋಸ್ಕರ ಅಥವಾ ಫೇಮಸ್ ಆಗೋದಕ್ಕೋಸ್ಕರ ನಾವು ಈ ಒಂದು ಡಿವೋರ್ಸ್ ಡ್ರಾಮವನ್ನು ಮಾಡಿದ್ದು ಅಂತ ಹೇಳ್ತಿರುವಂಥದ್ದು ಬಹಳಷ್ಟು ಖಂಡನೀಯವಾಗಿರುವಂಥದ್ದು. ಯಾಕಂದರೆ ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ದಂಥ ಎಲ್ಲ ಸ್ತ್ರೀ ಶಕ್ತಿಗಳು ಈಗ ಆಕೆ ಡೈವೋರ್ಸ್ ಆದಾಗ ಗಂಡನ ಮೇಲೆ ಎಷ್ಟೋ ಸ್ಟ್ರೈಕ್ಗಳನ್ನು ಮಾಡಿದ್ರು. ಆದರೆ ಈಗ ಆ ಹೆಂಡತಿ ಬಂದು ಹೇಳ್ತಾ ಇದ್ದಾಳೆ, ನಾವು ಡೈವೋರ್ಸ್ ತೊಗೊಂಡಿದ್ದು ಕೇವಲ ನಾಟಕೀಯ, ಬರೀ ಫೇಮಸ್ ಆಗೋದಕ್ಕೋಸ್ಕರ, ಬರೀ ಒಂದು ಫೇಮ್ ತಗೊಳ್ಳೋದಕ್ಕೋಸ್ಕರ ಅಂತೇಳಿ ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ದು. ಟ್ವಿಟರಲ್ಲಿ ಆಕೆಗೆ ಬಹಳಷ್ಟು ಒಂದು ಖಂಡನೀಯವಾದಂಥ ಮಾತುಗಳನ್ನು ಸ್ತ್ರೀ ಶಕ್ತಿಗಳು ಹೇಳ್ತಾ ಇರುವಂಥದ್ದು ವಿಪರ್ಯಾಸ ಸರಿ. ಹಾಗಾದರೆ ಇಂಥ ಹಲವು ಫೇಕ್ ನ್ಯೂಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಮತ್ತೆ